ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಅಂತ ಹೇಳಿದ್ರೆ, ನಾಳೆ 1st ಜನವರಿ 2026 ಈ ಒಂದು ವರ್ಷ 111 ಎನರ್ಜಿನ ತೆಗೆದುಕೊಂಡು ಬರ್ತಾ ಇದೆ. ಎಲ್ಲರಿಗೂ ಗೊತ್ತಿರೋ ಹಾಗೆ 2026 ಸೂರ್ಯನ ವರ್ಷ. ನೀವು ನಿಮ್ಮ ಜೀವನದಲ್ಲಿ ಈ ವರ್ಷವನ್ನ ಸೂರ್ಯೋದಯದ ವರ್ಷ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಈ ಮ್ಯಾನಿಫೆಸ್ಟೇಷನ್ಗೆ ತಪ್ಪದೆ ರೆಡಿಯಾಗಿ, ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ. 2025ರಲ್ಲಿ ನೀವು ಅನುಭವಿಸಿರೋ ಕಷ್ಟಗಳಿಗೆಲ್ಲ ಪುಲಿ ಸ್ಟಾಪ್ ಇಟ್ಟು ಟ್ರಿಪಲ್ ಎನರ್ಜಿ, ಟ್ರಿಪಲ್ ಲಕ್ ಆ್ಯಂಡ್ ಟ್ರಿಪಲ್ ಅರ್ನಿಂಗ್ಗೆ ಏನಾದರೂ ನೀವು ಕಾಯ್ತಾ ಇದ್ದೀರಾ? ನಿಮ್ಮ ಯಾವುದೇ ವಿಷಯ ಆಗಿರ್ಬೋದು, ಅದನ್ನ ಪೂರೈಸೋದಕ್ಕೆ 1st ಜನವರಿ 2026 ಕೂಡ ನಿಮಗೋಸ್ಕರ ಕಾಯ್ತಾ ಇದೆ. 111ಗೆ ಡಬಲ್ ಎನರ್ಜಿ ಕೊಡಬೇಕು. ಆ ಪವರ್ ಎನರ್ಜಿ ಇನ್ನೂ ಡಬಲ್ ಮಾಡ್ಕೋಬೇಕು ಅಂದರೆ 1st ಜಾನ್ 2026ಅಲ್ಲಿ 1 ಗಂಟೆ 11 ನಿಮಿಷಕ್ಕೋಸ್ಕರ ಕಾಯ್ಕೋಬೇಕು. ಆಗ ಈ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು. ಆ ಟೈಮಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ ಅನ್ನೋರು ಅದೇ 1st ಜನವರಿ 2026 ಯಾವಾಗಲಾದ್ರೂ ಆ ಡೇ ಮುಗಿಯೋದೊಳಗೆ ಯಾವ ಟೈಮಲ್ಲಾದರೂ ಕೂಡ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೋದು. ಇಡೀ ದಿನ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿರುತ್ತೆ. ನೀವು 1st ಜನವರಿಲಿ ಮಾಡುವಂತಹ ಒಂದು ಸಣ್ಣ ರೆಮಿಡಿ ನಿಮ್ಮ ಜೀವನಕ್ಕೆ ಬ್ಲಾಕ್ ಬಸ್ಟರ್ ಹಿಟ್ನ ಕೊಡುತ್ತೆ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮ ಹತ್ರ ಮಾತ್ರ ಇಟ್ಕೋಬೇಡಿ. ಫ್ಯಾಮಿಲಿಗಾಗಿರ್ಬೋದು, ವೆಲ್ ವಿಷರ್ಸ್ಗಾಗಿರ್ಬೋದು, ಫ್ರೆಂಡ್ಸ್ಗೆಲ್ಲ ಆಗಿರ್ಬೋದು, ಎಲ್ಲರಿಗೂ ಶೇರ್ ಮಾಡಿ. ಈ ಒಂದು ಸಣ್ಣ ಶೇರಿಂಗ್ಸು ನಿಮ್ಮ ಪಾಸಿಟಿವಿಟಿನ ಜಾಸ್ತಿ ಮಾಡುತ್ತೆ. ಹಾಗಾದರೆ ಬನ್ನಿ, ಹಾಗಾದರೆ ಏನು ಮಾಡಬೇಕು ಅಂತಂದರೆ, ಒಂದು ವೈಟ್ ಪೇಪರ್ ತಗೊಳ್ಳಿ. ಈ ಮ್ಯಾನಿಫೆಸ್ಟೇಷನ್ಗೆ ರೆಡ್ ಪೆನ್ ಅಥವಾ ರೆಡ್ ಸ್ಕೆಚ್ ಪೆನ್ ಎರಡರಲ್ಲಿ ಯಾವ್ದನ್ನಾರು ಯೂಸ್ ಮಾಡಿ. ಇಲ್ಲಿ ನಾನು ತೋರಿಸಿರೋ ಹಾಗೆ ಸೂರ್ಯಯಂತ್ರವನ್ನು ಫಸ್ಟು ರಚನೆ ಮಾಡಿ. ಕೆಳಗೆ 3 ವಿಷಯಗಳನ್ನ ಬರೆದುಕೊಳ್ಳಿ. ಓಂ ಗೃಣಿ ಸೂರ್ಯಾಯ ನಮಃ ಅಂತ. ಇಲ್ಲಿ ನಾನು ತೋರಿಸೋ ಹಾಗೆ ಸೂರ್ಯಯಂತ್ರವನ್ನು ರಚನೆ ಮಾಡಿ ಕೆಳಗೆ ಕೊಟ್ಟಿರುವಂಥ 3 ವಿಷಯಗಳನ್ನ ಬರ್ಕೋಬೇಕು. ಬರ್ಕೊಂಡು ನಿಮ್ಮ ಕೈಲಿ ಅದನ್ನ ಇಟ್ಕೋಬೇಕು. ಓಂ ಗೃಣಿ ಸೂರ್ಯಾಯ ನಮಃ 11 ಸಲ ಇದೇ ಥರ ಪಠನೆ ಮಾಡಿ. ಪಠನೆ ಮಾಡಿದ ನಂತರ ಆ ಪೇಪರ್ನ ನೀವು ನಿಮ್ಮ ವ್ಯಾಲೆಟಲ್ಲಾಗಿರ್ಬೋದು, ಪರ್ಸಲ್ಲಾಗಿರ್ಬೋದು, ಅಥವಾ ಮಲ್ಕೊಳ್ಳೋ ಜಾಗದಲ್ಲಿ ಪಿಲ್ಲೋ ಕೆಳಗಡೆ ಇಟ್ಟು ಅದನ್ನು ಮರೆತುಬಿಡಿ. ಈ ವರ್ಷ ನಿಮ್ಮ ವಿಶ್ ಫುಲ್ಫಿಲ್ ಆಗೋದನ್ನ ನೀವೇ ನೋಡ್ತೀರಾ. 111 ಐ ಕ್ಲೈಮೇಟ್ ಅಂತ ಕೆಳಗೆ ಕಮೆಂಟ್ ಮಾಡಿ. ಹಾಗೆ ಎನರ್ಜಿನ ನೀವು ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ.